ಇನ್ನು ರಮೇಶ್ ಅವರೇ, ಈ ಅಯ್ಯಪ್ಪನ ಬಗ್ಗೆ ಇರುವಂತಹ ಈ ಒಂದು ಭಕ್ತಿ ಭಾವ ಇದೆಯಲ್ಲ, ಹೌದು, ಇದಕ್ಕೇನು ಕಾರಣ? ಈಗ ನಮ್ಮ ಹತ್ರ ತುಂಬ ತೀರ್ಥಕ್ಷೇತ್ರಗಳಿದೆ ಅಲ್ವಾ, ಅಯ್ಯಪ್ಪನ ಕುರಿತಾಗಿ ಏನೋ ಒಂದು ಭಕ್ತಿ ಇದೆ, ಅದು ಸ್ವಲ್ಪ ಹೆಚ್ಚು ಅಂತ ಅನ್ಸುತ್ತೆ ನನಗೆ. ಭಕ್ತರು ಒಂಥರ ಬೇರೆ ಲೆವೆಲ್ ಅದು ಆ ಭಕ್ತಿ. ವ್ರತದ ಟೈಮಲ್ಲಿ ಯಾವುದೇ ರೀತಿಯಾದ ಮೈಥುನಕ್ಕೆ ಅವಕಾಶ ಇಲ್ಲ. ಆಮೇಲೆ ಇದು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಸಾಮಾನ್ಯರಲ್ಲಿ ಅತ್ಯಂತ ಸಾಮಾನ್ಯನಾಗಿ ಒಂದು ಜೀವನ ಸಾಗಿಸಬೇಕು. ಬರೀ ನೆಲದ ಮೇಲೆ ಮಲಗಬೇಕು. ಈ ಮಾಳಿಗ ಪುರತ್ತಮ್ಮ ಅನ್ನೋದ್ರ ಬಗ್ಗೆ ಅಂದರೆ ಅಯ್ಯಪ್ಪನ ಕ್ಷೇತ್ರದಲ್ಲಿರುವಂಥ ಒಬ್ಬ ದೇವಿ, ಅಂದರೆ ಒಬ್ಬರು ದೇವಿ ಅಂತಾರೆ, ಕೆಲವೊಬ್ರು ಅಯ್ಯಪ್ಪನ ಪ್ರೇಯಸಿ ಅಂತ. ಮನಸ್ಸಾಗಿದೆ ನನಗೆ ನಿನ್ನ ಮೇಲೆ, ನೀನು ನನ್ನ ಮದುವೆ ಆಗಬೇಕು ಅಂತ ಹೇಳ್ಕೊಂಡು ಮಣಿಕಂಠನಲ್ಲಿ, ಅದ್ಯಾರು 12 ವರ್ಷದ ಬಾಲಕ ಮಣಿಕಂಠನಲ್ಲಿ ಇವಳು ಕೇಳುವಂಥದ್ದು, ಋಷಿಪತ್ನಿ. ಪರಶುರಾಮ ಕ್ಷೇತ್ರ ಅಂತ ಅಯ್ಯಪ್ಪ ಈ ಶಬರಿಮಲೆನೇ ಕರೀತಾರಲ್ಲ, ಸಹಸ್ರಾರಕ್ಕೆ ಸಂಬಂಧಪಟ್ಟದ್ದೇ ಕಾಂತಮಲೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮುಕ್ತಿ ಸಿಗುವಂಥ ಜಾಗ. ಹೌದು, ಅಲ್ಲಿ ಹೋದರೆ ಮತ್ತೆ ತಿರುಗಿ ಬರಲಿಕ್ಕಿಲ್ಲ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕು ಅನ್ಕೊಂಡಿರೋದು ಮಾಳಿಗ ಪುರತ್ತಮ್ಮನ ಬಗ್ಗೆ. ಈ ಮಾಳಿಗ ಪುರತ್ತಮ್ಮ ಅನ್ನೋದ್ರ ಬಗ್ಗೆ ಅಂದರೆ ಅಯ್ಯಪ್ಪನ ಕ್ಷೇತ್ರದಲ್ಲಿರುವಂಥ ಒಬ್ಬ ದೇವಿ, ಅಂದರೆ ಒಬ್ಬರು ದೇವಿ ಅಂತಾರೆ, ಕೆಲವೊಬ್ರು ಅಯ್ಯಪ್ಪನ ಪ್ರೇಯಸಿ ಅಂತ ಕರೆಕ್ಟ್ ಈಕೆಯನ್ನ ಕನ್ಸಿಡರ್ ಮಾಡ್ತಾರೆ. ಹೌದು, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಓಕೆ, ನಾನು ಆಗಲೇ ಹೇಳಿದೆ, ಶಬರಿಮಲೆಯಲ್ಲಿ ನಿಮಗೆ ಬಹಳಷ್ಟು ವಿವಾದಗಳಿದೆ, ಆಮೇಲೆ ಬಹಳಷ್ಟು ನಂಬಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ ಎಂಬುದಾಗಿ. ಶಬರಿಮಲೆಗೆ ಈಗಲೂ ಹೋದವರು ಎಷ್ಟೋ ಜನ ಮಾಳಿಗ ಪುರತ್ತಮ್ಮ ಅಲ್ಲಿಗೆ ಹೋದಾಗ ಅದು ದೇವಿಯ ಅಥವಾ ಅಯ್ಯಪ್ಪನ ಪ್ರೇಯಸಿ ಎಂಬಂತಹ ಒಂದು ಸಂದಿಗ್ಧ ಅಥವಾ ಒಂದು ಕ್ಲಾರಿಟಿಗೆ ಮಿಸ್ಸಿಂಗ್ ಇದೆ ಕೆಲವರಿಗೆ. ಅದಕ್ಕೆ ಕಾರಣ ಏನಂತಂದರೆ, ಫಸ್ಟಿಗೆ 1965ರಲ್ಲಿ ಒಂದು ಮಲಯಾಳಂ ಮೂವಿ ಬಂತು. ಅದೇ ಮೂವಿ ಬೇಸಿಸ್ ಮೇಲೆ ಕನ್ನಡದಲ್ಲಿ ಕೂಡ ಒಂದು ಮೂವಿ ಬಂತು. ಈ ಮೂವಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ನಾನು ಆಗ ನಿಮಗೆ ಕಥೆ ಹೇಳಿದೆ, ಮಣಿಕಂಠನ ಕಥೆ. ಮಣಿಕಂಠ ಮಹಿಷಿಯನ್ನು ಕೊಂದಾಗ, ಮಹಿಷಿಯ ಮೇಲೆ ತನ್ನ ಪಾದವನ್ನು ಇಟ್ಟಾಗ, ಮಹಿಷಿಯದ್ದು ಹಿಂದೆ ಇದ್ದಂತಹ ಗಾಳವ ಋಷಿಗಳ ಮಗಳಿಗೆ, ಅವಳಿಗೆ ಇದು ಶಾಪ ಕೊಟ್ಟಿದ್ದ ಅವರ ದತ್ತ, ಅವನ ಗಂಡ. ಆ ಶಾಪ ವಿಮೋಚನೆ ಆಗಿ ಅವಳು ಅಯ್ಯಪ್ಪನಲ್ಲಿ ಬಂದುಬಿಟ್ಟು ನನಗೆ ಇದು ಮೋಕ್ಷವನ್ನು ಕರುಣಿಸು ಅಂತ ಹೇಳ್ಕೊಂಡು ಕೇಳಿದೆ. ನನಗೆ ಈ ಕಥೆಯಲ್ಲಿ ಬೇರೆ ಥರ ಇದೆ. ಆದರೆ ಇಲ್ಲಿ ಏನಾಗಿದೆ, ಮೂವಿಯಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ನನ್ನನ್ನು ನೀನು ನಾನು ನಿನ್ನ ಮೇಲೆ ಮನಸ್ಸಾಗಿದೆ ನನಗೆ ನಿನ್ನ ಮೇಲೆ, ನೀನು ನನ್ನ ಮದುವೆ ಆಗಬೇಕು ಅಂತ ಹೇಳ್ಕೊಂಡು ಮಣಿಕಂಠನಲ್ಲಿ, ಅದ್ಯಾರು 12 ವರ್ಷದ ಬಾಲಕ ಮಣಿಕಂಠನಲ್ಲಿ ಇವಳು ಕೇಳುವಂಥದ್ದು, ಋಷಿಪತ್ನಿ ಆ ಥರ ಇದು ಕೇಳಿದ್ದಕ್ಕೆ ಮಣಿಕಂಠ ಏನು ಹೇಳ್ತಾನೆ, ಮೂವಿಯಲ್ಲಿ ಇರುವಂಥದ್ದು, ಮಣಿಕಂಠ ಏನು ಹೇಳ್ತಾನೆ, ಯಾವಾಗ ನನ್ನ ಶಬರಿಮಲೆಗೆ ಯಾವಾಗ ಹೊಸ ಭಕ್ತರು ಬರೋದಿಲ್ಲ, ಕನ್ನಿಸ್ವಾಮಿ ಅಂತ ಹೇಳ್ತೀವಿ, ಫಸ್ಟ್ ಟೈಮ್ ಶಬರಿಮಲೆಗೆ ಹೋಗುವವರು, ಯಾವಾಗ ಕನ್ನಿಸ್ವಾಮಿಗಳು ಬರೋದಿಲ್ವ ನನ್ನ ಶಬರಿಮಲೆಗೆ, ಆ ದಿವಸ ನಾನು ನಿನ್ನನ್ನು ಮದುವೆ ಆಗ್ತೇನೆ ಎಂಬುದಾಗಿ ಆ ಮೂವಿಯಲ್ಲಿ ಏನು ಹೇಳಿದೆ ಅದನ್ನೇ ಜನಗಳು ನಂಬಿಕೊಂಡು ಬಂದಿದ್ದಾರೆ. ಆದರೆ ಆ್ಯಕ್ಚುಲಿ ಮಣಿಕಂಠ ಅಲ್ಲಿ ಇರುವಂಥದ್ದು ನೈಷ್ಠಿಕ ಬ್ರಹ್ಮಚಾರಿಯಾಗಿ. ನೈಷ್ಠಿಕ ಬ್ರಹ್ಮಚಾರಿ ಅಂತಂದರೆ, ಈಗ ಬ್ರಹ್ಮಚಾರಿ ಅಂತಂದರೆ ಯಾರು ಮದುವೆ ಆಗಿಲ್ಲೋ ಅವರೆಲ್ಲ ಬ್ರಹ್ಮಚಾರಿಗಳು. ಆದರೆ ಮದುವೆ ಆದ ನಂತರ ಅವರು ಬ್ರಹ್ಮಚಾರಿಗಳಲ್ಲ. ನೈಷ್ಠಿಕ ಬ್ರಹ್ಮಚಾರಿ ಅಂದರೆ ಹಾಗಲ್ಲ, ಅವರು ಜೀವನದಲ್ಲಿ ಯಾವತ್ತೂ ಮದುವೆಯನ್ನು ಆಗುವುದಿಲ್ಲ ಎಂಬಂತಹ ಒಂದು ಇದು ನಿರ್ಧಾರವನ್ನು ಕೈಗೊಂಡವರು. ಅವರು ಇನ್ನು ಮುಂದೆ ಯಾವತ್ತೂ ಮದುವೆ ಆಗುವುದಿಲ್ಲ, ಜೀವನದಲ್ಲಿ ಯಾವಾಗಲೂ ಬ್ರಹ್ಮಚಾರಿಯಾಗಿ ಉಳಿಯುವವರು, ಕಾಯ ವಾಚ ಮನಸ ಬ್ರಹ್ಮಚಾರಿಯಾಗಿ ಉಳಿಯುವವರನ್ನೇ ನಾವು ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳ್ತೀವಿ. ಇಲ್ಲಿ ಮಣಿಕಂಠ ಅಲ್ಲಿ ನೈಷ್ಠಿಕ ಬ್ರಹ್ಮಚಾರಿಯಾಗಿ ಅಲ್ಲಿ ನೆಲೆಯಾದಾಗ, ಅವನು ನನಗೆ ಭಕ್ತರು ಬರದಾಗ ನನ್ನ ಮದುವೆ ಆಗ್ತೇನೆ, ಅದು 12 ವರ್ಷದ ಬಾಲಕ ಋಷಿಪತ್ನಿಯನ್ನು ಮದುವೆ ಆಗ್ತೇನೆ ಎಂಬುದರಲ್ಲಿ ಯಾವುದೇ ಒಂದು ಇದಿಲ್ಲ, ಅದೊಂದು ರೀತಿಯಾದ ಅಸಂಬದ್ಧ ಅಥವಾ ಒಂದು ಅಪಾರ್ಥ ಆಗ್ತದೆ. ಅದಕ್ಕೆ ಕಾರಣ ಈ ಮೂವಿಗಳು ಬಹುಶಃ, ಅದನ್ನೇ ಜನಗಳು ಹೌದು ಅಂತ ನಂಬ್ಕೊಂಡಿದ್ದಾರೆ. ಆದರೆ ಶಬರಿಮಲೆಯಲ್ಲಿ ನಾವು ಅಲ್ಲಿ ಏನು ಹೋದಾಗ ಮಾಳಿಗ ಪುರತ್ತಮ್ಮ ಅಂತ ಏನು ಹೇಳ್ತೀವಿ, ಮಂಜಲ್ ಮಾತೆ ಅಂತ ಕೂಡ ಹೇಳ್ತೀವಿ ನಾವು, ಅಲ್ಲಿ ಇರುವಂಥದ್ದು ಅದು ದೇವಿಯ ಚೈತನ್ಯ. ಅಲ್ಲಿ ಭದ್ರಕಾಳಿ ಇದೆ, ನೀಲಿಮಲೆ ಅಂತ ಹೇಳ್ಕೊಂಡು ಹೋಗುವಾಗ ಸಿಗುತ್ತೆ. ಆ ಭದ್ರಕಾಳಿಯ ಅಲ್ಲಿ ಇರ್ತಕ್ಕಂಥ ಭದ್ರಕಾಳಿಯ ಚೈತನ್ಯ, ಅದರ ಜೊತೆಗೆ ಮಧುರೆ ಮೀನಾಕ್ಷಿ ಅಂತ ಹೇಳ್ಕೊಂಡು ನಾನು ಆಗ ಹೇಳಿದೆಲ್ಲ, ಪಾಂಡ್ಯ ರಾಜನ ಅವನ ಮೂಲ ಇದ್ದದ್ದು ಮಧುರೆಯಲ್ಲಿ. ಆ ಮಧುರೆ ಮೀನಾಕ್ಷಿಯ ಎನರ್ಜಿ ಏನಿದೆ ಅದನ್ನು ಇವರು ಶಬರಿಮಲೆಯನ್ನು ಪ್ರತಿಷ್ಠಾಪನೆ ಮಾಡುವಾಗ ಆ ಎನರ್ಜಿಯನ್ನು ತಂದುಬಿಟ್ಟು ಮಾಳಿಗ ಪುರತ್ತಮ್ಮಲ್ಲಿ ಸ್ಥಾಪನೆ ಮಾಡ್ತಾರೆ. ಮಾಳಿಗೆ ಅಂದರೆ ಎತ್ತರದ ಜಾಗದಲ್ಲಿ ಇರತಕ್ಕಂತಹ ದೇವಿ ಎಂಬುದಾಗಿ, ಅದು ಪಂದಳದಲ್ಲಿ ಇರುವಂಥದ್ದು, ಅದೇ ಎನರ್ಜಿ ಶಬರಿಮಲೆಯಲ್ಲಿ ಇರುವಂಥದ್ದು. ಅದು ದೇವಿ ಇದು ಅಯ್ಯಪ್ಪನಿಗೆ ಅಮ್ಮನ ರೂಪದಲ್ಲಿರುವವರು. ಇನ್ನು ಶಬರಿಮಲೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥ ಇನ್ನೊಂದು ಕಾಂಟ್ರವರ್ಸಿ ಏನಂದರೆ, ಅದು ಮಹಿಳೆಯರಿಗೆ ಪ್ರವೇಶ ಇಲ್ಲ ಅನ್ನೋದ್ರ ಬಗ್ಗೆ. ಹೌದು. ಸೊ ಇದ್ರ ಬಗ್ಗೆ ತೃಪ್ತಿ ದೇಸಾಯಿ ಮತ್ತು ಸುಮಾರು ಜನ ಹೆಣ್ಮಕ್ಳು ಹೋರಾಟ ಮಾಡಿದ್ದು, ಅದ್ರ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿ ಆಗಿರೋದು ಕೂಡ ನೋಡಿದ್ದೀವಿ. ಸೊ ಈ ಒಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಕೊಡಬಾರ್ದು,
ಅದು ನಿಷಿದ್ಧ ಅಂತಲೇ ಇದೆ. ಮತ್ತು ಅದನ್ನು ನಮ್ಮ ಸದ್ಗುರು ಜಗ್ಗಿ ವಾಸುದೇವ್ ಅವರು ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ನಿಮ್ಮ ಅನಿಸಿಕೆ ಏನು, ಮತ್ತು ಈ ಪುಸ್ತಕದಲ್ಲಿ ಈ ವಿಚಾರ ಬಂದಿದೆಯಾ? ಓಕೆ, ರೈಟ್. ಫಸ್ಟ್ ಆಫ್ ಆಲ್ ಇದೀಗ ಕೋರ್ಟಲ್ಲಿ ಇದೆ, ನಮ್ಮದು ಸುಪ್ರೀಂ ಕೋರ್ಟಲ್ಲಿ ಈಗ ಅದರ ಬಗ್ಗೆ ಡಿಸ್ಕಷನ್ ಆಗ್ತದೆ. 9 ಬೆಂಚ್ ಕಾನ್ಸ್ಟಿಟ್ಯೂಷನ್ 9 ಜಡ್ಜದ್ದು 9 ಬೆಂಚಲ್ಲಿ ಈಗ ಡಿಸ್ಕಷನ್ ಆಗ್ತದೆ. ಲಾಸ್ಟ್ ವೀಕೆಲ್ಲ ಅದರ ಬಗ್ಗೆ ಡಿಸ್ಕಷನ್ ಬಂತು. ಇದರ ಬಗ್ಗೆ ನಾನು ಮಾತಾಡಲಿಕ್ಕೆ ಅಥಾರಿಟಿ ಅಲ್ಲ, ಆದರೆ ನನಗೆ ಗೊತ್ತಿದ್ದಂಥ ಇನ್ಫಾರ್ಮೇಷನ್ ಪ್ರಕಾರ ನಾನು ಏನು ಹೇಳ್ಬೋದು ಅಂತಂದರೆ, ಈ ಕಾರ್ಡನ್ ವಾರ್ಡ್ ಎಂಬವರು ಅಲ್ಲಿಗೆ ಶಬರಿಮಲೆಗೆ ವಿಸಿಟ್ ಮಾಡಿದಾಗ 1830ರಲ್ಲಿ ವಿಸಿಟ್ ಮಾಡಿದಾಗ ಆಗಲೂ ಕೂಡ ಶಬರಿಮಲೆಗೆ ಮಹಿಳೆಯರಿಗೆ ಪ್ರವೇಶ ಅಲ್ಲಿ ಹೋಗ್ತಾ ಇರಲಿಲ್ಲ ಎಂಬುದಾಗಿ ಅವರು ಹೇಳಿದ್ದಾರೆ. ಆಮೇಲೆ 1990ರಲ್ಲಿ ಏನು ಹೈಕೋರ್ಟದ್ದು, ಕೇರಳ ಹೈಕೋರ್ಟದ್ದು ಒಂದು ಡಿಸಿಷನ್ ಬಂತು, ಶಬರಿಮಲೆಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ ಎಂಬುದಾಗಿ. ಆ ನಂತರ ಅದನ್ನು ಕಂಟೆಸ್ಟ್ ಮಾಡಿದರು ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟು 5 ಜಡ್ಜಿಗಳ ಬೆಂಚಿನಲ್ಲಿ 4:1 ಇದರಲ್ಲಿ ಅದು ಶಬರಿಮಲೆಗೆ ಪ್ರವೇಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳ್ಕೊಂಡು ಜಡ್ಜ್ಮೆಂಟ್ ಬಂತು 2018ರಲ್ಲಿ. ಒಬ್ಬ ಲೇಡಿ ಜಡ್ಜ್ ಮಾತ್ರ ಅದನ್ನ ಮಾಡಿದ್ರು. ಹೌದು 4 ಜನ ಅದಕ್ಕೆ ಫಾರ್ ಹೇಳಿದರು ಪ್ರವೇಶ ಮಾಡೋದಕ್ಕೆ. ಆ ನಂತರ ಏನಾಯಿತು, 2018 ಮತ್ತು 2018ರಲ್ಲಿ ಆದ ನಂತರ ಕೇರಳದಲ್ಲಿ ಬಹುದೊಡ್ಡ ಒಂದು ಆಂದೋಲನವೇ ನಡೆಯಿತು, ಇಡೀ ಥ್ರೂ ಔಟ್ ಕೇರಳದಲ್ಲಿ, ಬೇರೆ ಕಡೆಯಲ್ಲಿ ಕೂಡ. ಆ ಆಂದೋಲನಗಳಲ್ಲಿ ಭಾಗವಹಿಸಿದವರು ಹೆಚ್ಚಿನವರು ಮಹಿಳೆಯರೇ. ಶಬರಿಮಲೆಗೆ ಪ್ರವೇಶವನ್ನು ಕೊಡಬಾರ್ದು ಎಂಬುದಾಗಿ ಅವರೇ ನಿಂತ್ಕೊಂಡು ಬಹಳಷ್ಟು ಕಡೆಗಳ ಆಂದೋಲನ ಎಲ್ಲ ಆಯಿತು. ಯಾಕಂದರೆ ಶಬರಿಮಲೆ ಅದೊಂದು ನಮ್ಮ ನಂಬಿಕೆಯ ಒಂದು ಕ್ಷೇತ್ರ. ಅಲ್ಲಿಗೆ ಇದು ಮಹಿಳೆಯರಿಗೆ ಹೋಗಿ ಒಂದು ವೇಳೆ ಅಲ್ಲಿಗೆ ಈಗ ಸುಪ್ರೀಂ ಕೋರ್ಟ್ ಹೇಳಿದ ತಕ್ಷಣ ಮಹಿಳೆಯರು ಯಾರೂ ಕೇರಳದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಲಿಲ್ಲ. ಆ ಒಂದು ಕೆಲವರು ಮಾತ್ರ ಅಲ್ಲಿ ಆ ಒಂದು ಪ್ರತಿಭಟನೆಯ ಪ್ರತೀಕವಾಗಿ ಹೋಗಿದ್ದಾರೆ ಹೊರತು ಮಹಿಳೆಯರು ತಮ್ಮದೇ ಹೋಗಲೇಬೇಕೆಂಬ ದೊಡ್ಡ ಸಂಖ್ಯೆಯಲ್ಲಿ ಹೋಗಲಿಲ್ಲ ಶಬರಿಮಲೆಗೆ. ಈ 2018ರ ಜಡ್ಜ್ಮೆಂಟ್ ನಂತರ ನಡೆದಂತಹ ಆಂದೋಲನದ ನಂತರ ಅದನ್ನು ಮತ್ತೆ ರಿವ್ಯೂ ಪಿಟಿಷನ್ ಹಾಕಿ ಈಗ ಅದು 9 ಜಡ್ಜ್ಗಳ ಮುಂದೆ ಅದು ಇದೆ, ಈಗ ಡಿಸ್ಕಷನ್ ಬರ್ತಾ ಇದೆ. ಇವನ್ ಕೇರಳ ಗೌರ್ಮೆಂಟ್ ಕೂಡ ಅದಕ್ಕೆ ಫೇವರ್ ಆಗಿ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಓದಲ್ಪಟ್ಟೆ ನಾನು. ಶಬರಿಮಲೆಗೆ ನಾನು 19-20 ಸಲ ಹೋಗಿದ್ದೀನಿ ನಾನು. ನೀವು ಶಬರಿಮಲೆಗೆ ಸುಮಾರು ಒಂದು 50 ವರ್ಷಗಳ ಹಿಂದೆ ಅಥವಾ 60 ವರ್ಷಗಳ ಹಿಂದೆ ಹೋಗೋದಿದ್ದರೆ 60 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅಂತಹ ಬೆಟ್ಟಕ್ಕೆ 41 ದಿವಸಗಳ ವ್ರತ ಮಾಡಿ ಹೋಗುವುದಕ್ಕೆ ಸಾಧ್ಯವಾ ಅಥವಾ ಇದು ಮಹಿಳೆಯರಿಗೆ ಕೂಡ ಅಲ್ಲಿ ಹೋಗಲಿಕ್ಕೆ ಸಾಧ್ಯವೆಂಬಂತಹ ಒಂದು ಪ್ರಶ್ನೆ ಬರುತ್ತೆ. ಸೊ ನನ್ನ ಪ್ರಕಾರ ಶಬರಿಮಲೆಗೆ ಹೋಗಬೇಕಿದ್ರೆ 41 ದಿವಸಗಳ ವ್ರತ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಆ ವ್ರತ ಶಬರಿಮಲೆಗೆ ಹೋಗುವ ಒಂದು ಪಯಣದ ಆ ಒಂದು ಇದು ತೀರ್ಥಾಟನೆ ಇದು ಭಾಗವಾಗಿದೆ. 41 ದಿವಸಗಳ ವ್ರತ ಮಾಡಿ ಇರುಮಡಿ ಸಮೇತ ಹೋಗುವಂಥದ್ದು. ಮಹಿಳೆಯರಿಗೆ ಮೆನ್ಸ್ಟ್ರುಯೇಷನ್ ಪೀರಿಯಡಲ್ಲಿ ಇರತಕ್ಕಂಥ ಮಹಿಳೆಯರಿಗೆ ಅಂದರೆ 10 ವರ್ಷಕ್ಕಿಂತ ಮೇಲ್ಪಟ್ಟವರು, 50 ವರ್ಷಕ್ಕಿಂತ ಕೆಳಗಿನ ಮಹಿಳೆಯರಿಗೆ ಆ 41 ದಿವಸಗಳ ವ್ರತ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬಂಥ ಒಂದು ಕಾರಣಕ್ಕೆ ಬಹುಶಃ ಶಬರಿಮಲೆಗೆ ಮೊದಲಿಂದಲೂ ಮಹಿಳೆಯರು ಹೋಗ್ತಾ ಇಲ್ಲ ಎಂಬಂಥ ನನ್ನದು ಅನಿಸಿಕೆ. ನಾನು ಪುಸ್ತಕದಲ್ಲಿ ಅದರ ಬಗ್ಗೆ ಹೆಚ್ಚು ಬರೀಲಿಕ್ಕೆ ಹೋಗಲಿಲ್ಲ. ಇದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ. ಅದು ಬಿಟ್ಟು 10 ವರ್ಷದ ತನಕದ ಮಹಿಳೆಯರು ಹೋಗ್ಬೋದು, ಹೆಣ್ಮಕ್ಳು ಹೋಗ್ಬೋದು, 50ರ ನಂತರದವರು ಕೂಡ ಹೋಗ್ಬೋದು. ಆಮೇಲೆ ಏನಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಕೊಡುತ್ತೆ ಆ ಪ್ರಕರಣ ಆಗುತ್ತೆ. ಎಸ್. ಸೊ ಇದೆಲ್ಲ ಅಯ್ಯಪ್ಪನಿಗೆ ಬಿಟ್ಟಿದ್ದು. ಎಸ್, ಆಫ್ ಕೋರ್ಸ್. ಇನ್ನು ಪರಶುರಾಮ ಕ್ಷೇತ್ರ ಅಂತ ಅಯ್ಯಪ್ಪ ಈ ಶಬರಿಮಲೆನ ಕರೀತಾರಲ್ಲ, ಅದಕ್ಕೆ ಏನಾದರೂ ಕಾರಣ? ಓಕೆ, ಪರಶುರಾಮರು 108 ಶಾಸ್ತ್ರ ಕ್ಷೇತ್ರಗಳನ್ನು ಸ್ಥಾಪನೆ ಮಾಡಿದರು. ಅವುಗಳಲ್ಲಿ ಮುಖ್ಯವಾಗಿ 4 ಧರ್ಮಶಾಸ್ತ್ರನ ಕ್ಷೇತ್ರಗಳಿವೆ. ಅದು ಯಾವುದೆಲ್ಲ ಅಂತಂದರೆ ಕೌಮಾರ್ಯಕ್ಕೆ ಕುಳತ್ತುಪಳೈ ಅಂತ ಹೇಳ್ಕೊಂಡು, ಕುಳತ್ತುಪಳೈ ಅಂತಂದರೆ ಅದು ಅಲ್ಲಿ ಬಾಲ ಧರ್ಮಶಾಸ್ತ್ರ ಇರುವಂಥದ್ದು, ತಂದೆ ತಾಯಿಗಳ ಜೊತೆಗಿರತಕ್ಕಂತಹ ಧರ್ಮಶಾಸ್ತ್ರ. ಕುಳತ್ತುಪಳೈ ನಂತರ ಆರ್ಯಂಗಾವು ಅಂತ ಇದೆ. ಆರ್ಯಂಗಾವಿನಲ್ಲಿ ಧರ್ಮಶಾಸ್ತ್ರ ಅವನು ಯುವಕನಾಗಿದ್ದಾನೆ, ಅವನ ಜೊತೆಗೆ ಪುಷ್ಕಳೆ ಎಂಬಂತಹ ಒಬ್ಬಳು ಅವನ ಪ್ರೇಯಸಿ ಕೂಡ ಅವನ ಜೊತೆಗೆ ಇದ್ದಾನೆ. ಅವನು ಅಲ್ಲಿ ಧರ್ಮಶಾಸ್ತ್ರ ಆನೆಯ ಮೇಲೆ ಸವಾರಿ ಮಾಡುವಂತಹ ಯುವಕ ಧರ್ಮಶಾಸ್ತ್ರ. 3ನೇದು ಅಚ್ಚನ್ ಕೋವಿಲ್. ಅಚ್ಚನ್ ಕೋವಿಲಲ್ಲಿ ಧರ್ಮಶಾಸ್ತ್ರ ಅವನು ಪೂರ್ಣ ಮತ್ತು ಪುಷ್ಕಳೆಯರ ಜೊತೆಗೆ ಸಂಸಾರಿಯಾಗಿದ್ದಾನೆ. ಇದು ಅಚ್ಚನ್ ಕೋವಿಲಲ್ಲಿ ಇರುವಂಥದ್ದು. ಇದು ಕೂಡ ಎಲ್ಲ ಕೇರಳದಲ್ಲಿ ಇದೆ. ಆ ನಂತರ ಇರುವಂಥದ್ದು ಶಬರಿಮಲೆಯಲ್ಲಿ ಇರತಕ್ಕಂತಹ ಒಂದು ಸನ್ಯಾಸ. ಆಮೇಲೆ ಕಾಂತಮಲೆಯಲ್ಲಿ ಮೋಕ್ಷಕ್ಕೆ ಇರತಕ್ಕಂತಹ ಒಂದು ಕ್ಷೇತ್ರ. ಇವುಗಳಲ್ಲಿ ಈ 5 ಕ್ಷೇತ್ರಗಳಲ್ಲಿ
4 ಕ್ಷೇತ್ರಗಳಿಗೆ ಹೋಗ್ಬೋದು. ಇವನ್ ನಾನು ಕೂಡ ಹೋಗಿದ್ದೇನೆ ಈ 3 ಕ್ಷೇತ್ರ ಜೊತೆಗೆ ಶಬರಿಮಲೆಗೆ. ಆದರೆ ಕಾಂತಮಲೆ ಎಲ್ಲಿದೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಈ ಪೊನ್ನಂಬಲ ಮೇಡು ಅಂತ ಏನು ನಾವು ಕರಿತೀವಿ ಅದೇ ಕಾಂತಮಲೆ ಅಂತ. ಆ್ಯಕ್ಚುಲಿ ನೋಡಿದ್ರೆ ಕಾಂತಮಲೆಗೆ ಯಾರಿಗೂ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿಗೆ ಹೋದರೆ ನಮ್ಮ ಸಹಸ್ರಾರ, ನಮ್ಮ ಇದು ಆಜ್ಞಾಚಕ್ರಗಳೇನಿದೆ ಸಹಸ್ರಾರಕ್ಕೆ ಸಂಬಂಧಪಟ್ಟದ್ದೇ ಕಾಂತಮಲೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮುಕ್ತಿ ಸಿಗುವಂಥ ಜಾಗ. ಅಲ್ಲಿ ಹೋದರೆ ಮತ್ತೆ ತಿರುಗಿ ಬರಲಿಕ್ಕಿಲ್ಲ. ಹಾಗೆ ಸೊ ಇದು ನಾವು ಶೌರ್ಯಮಲೆ ಬಗ್ಗೆ ಈ ಒಂದು ನಾವೆಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಅಯ್ಯಪ್ಪನ ಪೂಂಗಾವನ, ಹೌದು, ಅಯ್ಯಪ್ಪನ ಕುರಿತಾದ ಶಬರಿಮಲೆ ಅಯ್ಯಪ್ಪನ ಕುರಿತಾದ ಕಾದಂಬರಿ. ಇದನ್ನು ಪಬ್ಲಿಷ್ ಮಾಡಿರುವಂಥದ್ದು ಸಾಹಿತ್ಯ ಲೋಕ ಅವರು. ಇದನ್ನು ಓದಿದಂಥವರ ರಿಯಾಕ್ಷನು ಈವರೆಗೆ ನಿಮ್ಗೆ ಹೇಗೆ ಸಿಕ್ಕಿದೆ ರಮೇಶ್ ಅವರೇ? ಒಳ್ಳೆ ರಿಯಾಕ್ಷನ್ ಸಿಕ್ಕಿದೆ. ಕೆಲವರು ಈ ನಾನು ಶೌರ್ಯಮಲೆ ಕೃತಿಯನ್ನು ಕೊಟ್ಟಾಗ ಇದನ್ನು ತಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ದೇವರ ಮುಂದೆ ಇಟ್ಟು ಅದಕ್ಕೆ ಸಲ್ಲಬೇಕಾದಂತಹ ಗೌರವವನ್ನು ಆ ರೀತಿ ಕೆಲವರು ಸಲ್ಲಿಸಿದ್ದಾರೆ. ಕೆಲವರು ಇದನ್ನು ಶಬರಿಮಲೆಗೆ ಹೋಗುವಾಗ ತಮ್ಮ ಇರುಮುಡಿ ಜೊತೆಗೆ ತೆಗೆದುಕೊಂಡಂತಹ ಉದಾಹರಣೆಗಳು ಕೂಡ ಇದೆ. ಎಷ್ಟೋ ಜನ ಈ ಶೌರ್ಯಮಲೆ ಕೃತಿಯನ್ನು ಓದುವಾಗ ಆ ವ್ರತದಲ್ಲಿದ್ದು, ಅಂದರೆ ಈಗ ನಾನ್ ವೆಜ್ಜನ್ನು ತೆಗೆದುಕೊಂಡ ದಿವಸ ಈ ಶೌರ್ಯಮಲೆನ ಪುಸ್ತಕ ಓದುವುದಿಲ್ಲ, ನಾನು ವ್ರತದಲ್ಲಿದ್ದಾಗ ಮಾತ್ರ ಓದ್ತೀನಿ ಎಂಬುದಾಗಿ ಓದಿದವರಿದ್ದಾರೆ. ಇರುಮುಡಿ ಮಾಲೆ ಹಾಕಿದಾಗ ಓದಿದವರು ಒಂದಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಈ ಪುಸ್ತಕಕ್ಕೆ ಈ ಪುಸ್ತಕ ಬರೆಯುವಾಗ ನಾನು ಸುಮಾರು 5 ತಿಂಗಳು ವ್ರತವನ್ನು ಮಾಡಿ ಈ ಪುಸ್ತಕವನ್ನು ಬರೆದಿದ್ದೇನೆ. ಸೊ ಈ ಪುಸ್ತಕಕ್ಕೆ ಸಿಗಬೇಕಾದಂತಹ ಆ ಒಂದು ರೆಕಗ್ನಿಷನ್ ಆಲ್ರೆಡಿ ಸಿಕ್ಕಿದೆ. ಆದರೆ ಇನ್ನೂ ಶಬರಿಮಲೆಗೆ ನಾನು ಹೇಳಿದೆ ಸುಮಾರು ಒಂದು 30 ಲಕ್ಷದಷ್ಟು ಭಕ್ತರು ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು, ಹೆಚ್ಚಿನವರಿಗೆ ಇನ್ನೂ ಇದು ವಿಷಯ ಇನ್ನೂ ರೀಚ್ ಆಗಿಲ್ಲ. ಶೌರ್ಯಮಲೆ ಎಂಬಂತಹ ಪುಸ್ತಕ ಓದಿದರೆ ಶಬರಿಮಲೆಗೆ ಸಂಬಂಧಪಟ್ಟಂಥ ಅಷ್ಟೂ ಮಾಹಿತಿಗಳು ಒಂದು ಪುಸ್ತಕದಲ್ಲಿ ಒಂದು ಥ್ರೆಡ್ಡಲ್ಲಿ ನಿಟ್ಟ ಹಾಗೆ ಸಿಗ್ತದೆ ಎಂಬಂಥದ್ದು ಇನ್ನೂ ರೀಚ್ ಆಗಬೇಕಷ್ಟೇ. ಎಸ್, ಸೊ ಅದು ನಾವು ಅದೇ ಪ್ರಯತ್ನ ಇದು. ದಯವಿಟ್ಟು ಇದನ್ನು ತಗೊಂಡು ಓದಿ ಮತ್ತು ನಿಮ್ಮ ಶಬರಿಮಲೆ ಅಯ್ಯಪ್ಪ ಭಕ್ತರೇನಿರ್ತಾರೆ ಅವರ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವರೆಲ್ಲರೂ ಕೂಡ ಓದಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ರಮೇಶ್ ಅವರೇ, ಈ ಅಯ್ಯಪ್ಪನ ಬಗ್ಗೆ ಇರುವಂತಹ ಈ ಒಂದು ಭಕ್ತಿ ಭಾವ ಇದೆಯಲ್ಲ, ಹೌದು, ಇದಕ್ಕೇನು ಕಾರಣ? ಈಗ ನಮ್ಮ ಹತ್ರ ತುಂಬ ತೀರ್ಥಕ್ಷೇತ್ರಗಳಿದೆಯಲ್ವಾ, ಅಯ್ಯಪ್ಪನ ಕುರಿತಾಗಿ ಏನೋ ಒಂದು ಭಕ್ತಿ ಇದೆ, ಅದು ಸ್ವಲ್ಪ ಹೆಚ್ಚು ಅಂತ ಅನ್ಸುತ್ತೆ ನನಗೆ. ಭಕ್ತರು ಒಂಥರ ಬೇರೆ ಲೆವೆಲ್ ಅದು ಆ ಭಕ್ತಿ ಅಲ್ವಾ? ಅಂದರೆ ಈಗ ನಾವು ದೇವ್ರ ಹತ್ರ ಯಾಕೆ ಹೋಗ್ತೀವಿ? ಏನೋ ಒಂದು ಕೇಳ್ತೀವಿ ಅಥವಾ ಏನೋ ಒಂದು ಈಡೇರಿಸಲಿ ಅಂತ ಹೋಗ್ತೀವಿ, ನಮ್ಮ ಜೀವನ ಚೆನ್ನಾಗಿಡು ಅಂತ ಏನೋ ಹೇಳಕ್ಕೆ ಹೋಗ್ತೀವಿ. ಅಯ್ಯಪ್ಪನ ಭಕ್ತರು ಎದಕ್ಕೆ ಹೋಗ್ತಾರೆ? ಅಯ್ಯಪ್ಪ ಏನು ಕೊಡ್ತಾನೆ? ಈ ಭಕ್ತಿ ಹಿಂದೆ ಏನು ಕಾರಣ? ಈ ಥರದ ಬಗ್ಗೆ ಏನೋ ಹೇಳ್ಬೋದಾ? ಖಂಡಿತ. ಈಗ ನಾನು ಅಯ್ಯಪ್ಪನ ಒಂದು ಪರಮ ಭಕ್ತನಾಗಿ ಸುಮಾರು ಒಂದು 20 ಸಲ ಶಬರಿಮಲೆಗೆ ಹೋಗಿದ್ದೇನೆ. ನಾವು ಪ್ರತಿ ಸಲ ಶಬರಿಮಲೆಗೆ ಹೋಗುವಾಗ ಕ್ರಮ ಏನಂತಂದರೆ, ನಾವು 41 ದಿವಸ ವ್ರತದಲ್ಲಿದ್ದು ಹೋಗಬೇಕು. ವ್ರತದ ಟೈಮಲ್ಲಿ ಯಾವುದೇ ರೀತಿಯಾದ ಮೈಥುನಕ್ಕೆ ಅವಕಾಶ ಇಲ್ಲ. ಆಮೇಲೆ ಇದು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಅತ್ಯಂತ ಸಾಮಾನ್ಯನಾಗಿ ಒಂದು ಜೀವನ ಸಾಗಿಸಬೇಕು. ಬರೀ ನೆಲದ ಮೇಲೆ ಮಲಗಬೇಕು. ಹೀಗೆ ಬಹಳಷ್ಟು ಒಂದು ಕಟ್ಟುಪಾಡುಗಳಿದೆ. ಇದು ಮುಖ್ಯ ಕಾರಣ ಏನಂತಂದರೆ, ನಾವು ಅಲ್ಲಿಗೆ ಶಬರಿಮಲೆಗೆ ಹೋಗುವವರು ಅಯ್ಯಪ್ಪನ ಭಕ್ತರಾಗಿ ನಾವು ಕರಿ ಬಟ್ಟೆಯನ್ನು ಉಟ್ಟ ತಕ್ಷಣ ನಾವು ಮಾಲೆ ಹಾಕೋದು ಮಾತ್ರ ಅಲ್ಲ, ಆ ಒಂದು ಅಯ್ಯಪ್ಪನು ತಾನೇ ಅಯ್ಯಪ್ಪ ಎಂಬಂತಹ ಒಂದು ಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಆಗೇನಾಗ್ತಂದರೆ, ತಾನು ಅಯ್ಯಪ್ಪನಾಗಿ ಹೋಗಿ ಅಯ್ಯಪ್ಪನನ್ನು ದರ್ಶನ ಮಾಡಿದಾಗ ಶಬರಿಮಲೆಯಲ್ಲಿ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಈ 41 ದಿವಸಗಳ ವ್ರತ ಮಾಡಿ ಅಲ್ಲಿ ಹೋದಾಗ ನಿಮ್ಮ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಆಗ ಆ ಒಂದು ದೇವ್ರ ಜೊತೆಗೆ ನಿಮ್ಮ ಒಂದು ಕನೆಕ್ಟ್ ಆಗುತ್ತೆ ಎಂಬುದಾಗಿ. ಈ 41 ದಿವಸಗಳ ವ್ರತ ಮಾಡಿ ಅಯ್ಯಪ್ಪನನ್ನು ಹೋಗಿ ನೀವು ಒಂದು ಸಲ ದರ್ಶನ ಮಾಡಿದರೆ ನೀವೇ ಅಯ್ಯಪ್ಪನಾಗ್ತೀರಿ. ಅಂದರೆ ಈಗ ಶಬರಿಮಲೆಗೆ ಮಾಲೆ ಹಾಕಿದವರಿಗೆ ಎಲ್ಲರಿಗೂ ನಾವು ಕರೆಯೋದೇನೆಂದರೆ ಅಯ್ಯಪ್ಪ ಎಂಬುದಾಗಿ. ಅವ್ರ ಹೆಸರು ಹೇಳುವುದಿಲ್ಲ, ಸ್ವಾಮಿ ಅಂತ ಕರಿತೀವಿ, ಅಯ್ಯಪ್ಪ ಅಂತ ಕರಿತೀವಿ. ಅವ್ರ ಹೆಸರು ಹೇಳುವುದಿಲ್ಲ ನಾವು, ಯಾಕಂದರೆ ಅವರು ಅಯ್ಯಪ್ಪ ಆಗ್ತಾರೆ. ಈ 41 ದಿವಸಗಳ ವ್ರತ ಮಾಡಿ ಅಲ್ಲಿ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಬಂದರೆ ನಮ್ಮ ಜೀವಾತ್ಮ ಏನಿದೆ ಇದು ಹೋಗಿ ಪರಮಾತ್ಮನಲ್ಲಿ ಆಯ್ಕೆ ಆಗುತ್ತೆ ಎಂಬಂಥ ಒಂದು ನಂಬಿಕೆ. ಸೊ ಹಾಗಾಗಿ ಬಹಳಷ್ಟು ಮಂದಿ ಶಬರಿಮಲೆಗೆ ಹೋದವರು ಮತ್ತೆ ಹೋಗ್ತಾರೆ. ನಿಜವಾಗಿ ಹೇಳಬೇಕಿದ್ರೆ ಶಬರಿಮಲೆಗೆ ಒಂದೇ ಸಲ ಹೋದರೆ ಸಾಕು. ನಾವು ಶಬರಿಮಲೆಗೆ ಹೋಗುವಾಗ ಇರುಮುಡಿ ತಗೊಂಡು ಹೋಗ್ತೀವಿ. ಇರುಮುಡಿಯಲ್ಲಿ ಮುಮ್ಮುಡಿ ಮತ್ತು ಹಿನ್ಮುಡಿ ಅಂತ ಇದೆ. ಅಂದರೆ ಇರುಮುಡಿಯಲ್ಲಿ 2 ಭಾಗ ಇದೆ. ಒಂದು ಹಿಂದುಗಡೆ ನಮಗೆ ಏನಂತಂದರೆ, ನಮಗೆ ಅಕ್ಕಿ ಮತ್ತು ಬೇಳೆ, ನಮ್ಮ ಅಡುಗೆಗೆ ನಮಗೆ ಬೇಕಾದಂತಹ ವಸ್ತುಗಳನ್ನು ನಾವು ಇಟ್ಕೊಳ್ತೀವಿ. ಮುಂದುಗಡೆ ದೇವರಿಗೆ ಅರ್ಪಿಸಲಿಕ್ಕೋಸ್ಕರ ತೆಂಗಿನಕಾಯಿಯಲ್ಲಿ ತುಪ್ಪ ತುಂಬಿದಂತಹ ತೆಂಗಿನಕಾಯಿನ ತಗೊಂಡು ಹೋಗ್ತೀವಿ ನಾವು. ಈ ತುಪ್ಪ ತುಂಬಿದ ತೆಂಗಿನಕಾಯಿ ನಮ್ಮ ಜೀವಾತ್ಮನ ಒಂದು ಸಂಕೇತ. ನಾವು ಅದನ್ನು ಕೊಂಡೋಗಿ ಅಯ್ಯಪ್ಪನಲ್ಲಿ ದರ್ಶನ ಮಾಡಿದ ನಂತರ ಆ ತೆಂಗಿನಕಾಯಿಯನ್ನು ಒಡೆದು ಅದರಲ್ಲಿ ಒಳಗೆ ಇರತಕ್ಕಂತಹ ತುಪ್ಪವನ್ನು ತೆಗೆದು ನಾವು ಅಯ್ಯಪ್ಪನಿಗೆ ಅಭಿಷೇಕ ಮಾಡ್ತೀವಿ. ಬಹುಶಃ ಶಬರಿಮಲೆ, ಬಹುಶಃ ಪಳನಿಯಲ್ಲಿ ಕೂಡ ಇದೆ. ಅವನ ಅಭಿಷೇಕ ಪ್ರಿಯ.
ಅಯ್ಯಪ್ಪನಿಗೆ ಈ ತುಪ್ಪವನ್ನು ನಾವು ಅಭಿಷೇಕ ಮಾಡಿದರೆ ನಮ್ಮ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗ್ತದೆ ಅಂತ ಒಂದು ನಂಬಿಕೆ. ಅದಾದ ನಂತರ ಆ ತೆಂಗಿನಕಾಯಿ ಏನು ಉಳಿಯುತ್ತದೆ, ನಮಗೆ ಆ ಶೆಲ್ ಏನು ಉಳಿಯುತ್ತದೆ, ಆ ತೆಂಗಿನಕಾಯಿ ತುಪ್ಪ ತೆಗೆದ ನಂತರ ಆ ಶೆಲ್ ನಮ್ಮ ಒಂದು ಇದು ದೇಹದ ಸಂಕೇತ, ಆತ್ಮವನ್ನು ಕಳೆದುಕೊಂಡಂಥ ದೇಹ ಸಟಲ್ ಬಾಡಿ. ಈ ದೇಹವನ್ನು ಕೊಂಡೋಗಿ ನಾವು ಪಂಚಭೂತಗಳಿಗೆ ಅರ್ಪಣೆ ಮಾಡಬೇಕು ಅಗ್ನಿಯ ಮೂಲಕ. ಅಲ್ಲಿ ಶಬರಿಮಲೆಯಲ್ಲಿ ಅಲ್ಲಿ ಅಗ್ನಿ ಕೊಂಡ ಇರುತ್ತೆ, ಅಲ್ಲಿ ಅಗ್ನಿಗೆ ನಾವು ಅರ್ಪಣೆ ಮಾಡಿದರೆ ಅಲ್ಲಿ ದೇಹ ಇದು ಪಂಚಭೂತಗಳಲ್ಲಿ ಲೀನ ಆಗ್ತದೆ, ಇದು ಆತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗ್ತದೆ ಅನ್ನೋ ಒಂದು ಕಾನ್ಸೆಪ್ಟ್. ಬಟ್ ಪಂಚಭೂತಗಳಲ್ಲಿ ಲೀನ್ ಆಗೋದೆಲ್ಲ ಸತ್ತ ಮೇಲೆ ಅಲ್ವಾ? ಅಂದ್ರೆ ನಾವು ಇಲ್ಲಿ ಸಾಂಕೇತಿಕವಾಗಿ ಶಬರಿಮಲೆಗೆ ಹೋದಾಗ ಅದು ಸಾಂಕೇತಿಕವಾಗಿ ತೆಂಗಿನಕಾಯಿಯನ್ನು ಬೆಂಕಿ ಹಾಕೋದು ಹಾಗೆ ಬೆಂಕಿಗೆ ಹಾಕ್ತಾರೆ. ಹೌದು. ಈಗ ನಮ್ಮ ಬಾಡಿಯನ್ನು ಸುಟ್ಟ ರೀತಿಯಲ್ಲಿ ಅದೊಂದು ಸಾಂಕೇತಿಕವಾಗಿ ಬೆಂಕಿಗೆ ಹಾಕಿದಾಗ ಅದು ಸುಟ್ಟು ಹೋಗುತ್ತೆ. ನಮ್ಮ ತುಪ್ಪ ಏನಿದೆ, ನಾವು ತೆಗೆದುಕೊಂಡ ತುಪ್ಪ, ಅದು ಅಯ್ಯಪ್ಪನಿಗೆ ನಾವು ಅರ್ಪಣೆ ಮಾಡಿದಾಗ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ನಾವು ಇಲ್ದಂಗೆ ಹಾಗಾದ್ರೆ, ಅಂದ್ರೆ ನಮ್ಮ ಬಾಡಿನೂ ಇಲ್ಲ, ನಮ್ಮ ಆತ್ಮನೂ ಇಲ್ಲ. ಹೌದು. ಆಕ್ಚುಲಿ ನಾವು ಒಂದು ಶಬರಿಮಲೆಗೆ ಒಂದೇ ಸಲ ಹೋದ್ರೆ ಸಾಕು. ಅಂದ್ರೆ ಅಲ್ಲಿ ಅಯ್ಯಪ್ಪನಲ್ಲಿ ಆಯ್ಕೆ ಆದ ನಂತರ ನಾವು ತಿರುಗಿ ಬಂದ ನಾವು ಅಯ್ಯಪ್ಪನೇ. ನಾವು ಅಲ್ಲಿ ಹೋದಾಗ ಏನು ನಮ್ಮ ಸದ್ಗುಣಗಳನ್ನು ನಾವು ಪಾಲಿಸಿದ್ದೀವಿ, ಸದ್ಗುಣಗಳು 41 ದಿವಸಗಳಲ್ಲಿ 41 ದಿವಸ ಯಾಕೆ ಎಂಬುದಕ್ಕೆ ಒಂದು ಕಾರಣ ಇದೆ. ಸೈಂಟಿಫಿಕಲಿ ಏನಂತಂದ್ರೆ ನಾವು ಅಲ್ಲಿಂದ ಬಂದ ಮೇಲೆ ನಾವು ಅದೇ ಥರ ಇರಬೇಕು ಅಂತ ಹೇಳ್ಕೊಂಡು ಈ 41 ದಿವಸಗಳು ಯಾಕೆ ಅಂತಂದ್ರೆ, ಈ 41 ದಿವಸಗಳ ವ್ರತ ಮಾಡಿದರೆ ಸೈಂಟಿಫಿಕಲಿ ನಾವು ಯಾವುದನ್ನೇ ಆಗಲಿ 41 ದಿವಸಗಳ ರೆಗ್ಯುಲರ್ ಆಗಿ ಫಾಲೋ ಮಾಡಿದರೆ ಅದು ನಮ್ಮದು ಬಾಡಿಯಲ್ಲಿ ನಮಗೆ ಅಡಾಪ್ಟ್ ಆಗುತ್ತೆ, ಸೈಕಾಲಜಿಕಲಿ ಫಿಸಿಯಾಲಜಿಕಲಿ ಅದು ಅಡಾಪ್ಟ್ ಆಗುತ್ತೆ ನಮಗೆ. ಸೊ ಆಗ ಏನಾಗ್ತದೆ, ನಾವು ಒಳ್ಳೆಯ ಗುಣಗಳು ಅದು ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಆಮೇಲೆ ನಾವು ಅಯ್ಯಪ್ಪನ ಪ್ರತಿನಿಧಿಯಾಗಿ ನಾವು ಇರ್ತೇವೆ ಎಂಬುದಾಗಿ. ಮತ್ತು ತಿರುಗಿ ಶಬರಿಮಲೆಗೆ ಹೋಗಬೇಕಾಗಿಲ್ಲ. ಬಟ್ ಈಗ ಏನಾಗಿದೆ ಅಂದರೆ ಶಬರಿಮಲೆಗೆ 41 ದಿವಸ ವ್ರತ ಮಾಡ್ಕೊಂಡು ಹೋಗುವವರ ಸಂಖ್ಯೆಯನ್ನು ಬಹಳ ಕಡಿಮೆ ಆಗಿದೆ. ಶಬರಿಮಲೆಗೆ ಹೋಗ್ತೀವಿ, ಅಯ್ಯಪ್ಪನ ದರ್ಶನ ಮಾಡ್ತೀವಿ, ಕೆಳಗೆ ಬಂದಾಗ ನಾವು ಮಾಮೂಲು ಅದೇ ಮನುಷ್ಯನಾಗ್ತೀವಿ, ಮತ್ತೆ ಪ್ರತಿ ವರ್ಷ ಹೋಗ್ತೀವಿ. ಅದು ನಾವು ಚಕ್ರದಲ್ಲಿ ಸಿಲ್ಕು ಹಾಕೊಂಡಿರ್ತೀವಿ, ಅದರಿಂದ ಹೊರಗೆ ಬರೋದಿಲ್ಲ ನಾವು. ಇನ್ನು ಅಯ್ಯಪ್ಪ ಭಕ್ತರು ಅಂದರೆ ಅಯ್ಯಪ್ಪನ ದರ್ಶನ ಮಾಡಿದಂಥ ಭಕ್ತರು ಒಂದ್ಸಲ ಹೋದರೆ ಸಾಕು ಅಂತ ಹೇಳಿದ್ರು. ಬಟ್ ಒಂದ್ಸಲ ಹೋಗಿದ ಮೇಲೆ ಅವ್ರ ಲೈಫಲ್ಲಿ ಬದಲಾವಣೆ ಆಗಿರುವಂಥದ್ದು ನಿದರ್ಶನಗಳನ್ನ ನೀವು ನೋಡಿದಿರಾ ರಮೇಶ್? ಎಸ್, ನೋಡಿದ್ದೀನಿ. ನಮ್ಮ ಊರಲ್ಲಿ ಅದು ಆಗಿದೆ. ನಮ್ಮ ತಂದೆಯವರ ಒಬ್ಬರು ಆಪ್ತರು, ಅವರು ಸುಮಾರು ಒಂದು 30-35 ವರ್ಷಕ್ಕೆ ಫಸ್ಟ್ ಟೈಮ್ ಶಬರಿಮಲೆಗೆ ಮಾಲೆ ಹಾಕಿದರು. ಆಗ ನಾನು ಚಿಕ್ಕ ಹುಡುಗನಾಗಿದ್ದೆ. ಅವರು ಶಬರಿಮಲೆಗೆ ಮಾಲೆ ಹಾಕೋದಾಗಿಂತ ಮೊದಲು ಇದ್ದಂಥ ವ್ಯಕ್ತಿ ಹೇಗೆಂತಂದರೆ, ಅವರು ದಿನ ಸಂಜೆ ಹೊತ್ತಿಗೆ ಕುಡಿತಾರೆ, ಆಮೇಲೆ ಇವನ್ ಡೇ ಟೈಮಲ್ಲಿ ಕೂಡ ಕುಡಿತಾರೆ, ಅಡಿಕ್ಟ್ ಆಗಿದ್ದರು. ಜೊತೆಗೆ ಜೂಜು ಆಡ್ತಾಯಿದ್ರು. ತಾನು ಗಳಿಸಿದಂಥ ಎಲ್ಲ ದುಡ್ಡನ್ನು ಹೀಗೆ ವ್ಯಯ ಮಾಡ್ತಾಯಿದ್ರು. ಅವರಿಗೆ ಯಾರೊಬ್ಬರು ಹೇಳಿದರು ಶಬರಿಮಲೆಗೆ ನೀವು ಯಾಕೆ ಹೋಗಬಾರ್ದು ಎಂಬುದಾಗಿ ಅವರನ್ನು ಒತ್ತಾಯಪೂರ್ವಕವಾಗಿ ಮಾಲೆ ಹಾಕಿಸಿದ್ರು. ಆ್ಯಕ್ಚುಲಿ ನಿನ್ನ ಕಾಣಲು 18 ಮೆಟ್ಟಿಲು ಅಂತ ನಾನು ಫಸ್ಟಲ್ಲಿ ಹೇಳಿದೆಲ್ಲ, ಆ ಕತೆಗೆ ಅವರೇ ಅದು ಪ್ರೇರಣೆ ನನಗೆ. ಸೊ ಅವರು ಏನು ಮಾಡ್ತಾರೆ, ಇದು ಶಬರಿಮಲೆಗೆ ಮಾಲೆ ಹಾಕ್ತಾರೆ. 41 ದಿವಸ ಇದು ಕಠಿಣ ವ್ರತವನ್ನು ಪಾಲನೆ ಮಾಡ್ತಾರೆ. ಅವ್ರು ಶಬರಿಮಲೆಗೆ ಹೋಗಿ ಬಂದ ನಂತರ ಯಾರಿಗೂ ನಂಬಿಕೆ ಇರಲಿಲ್ಲ ಅವರು ಬದಲಾಗ್ತಾರೆ ಎಂಬುದಾಗಿ. ಶಬರಿಮಲೆಗೆ ಹೋಗಿ ಬಂದ ನಂತರ ಅವರು ಕುಡಿದದ್ದನ್ನು ಯಾರೂ ನೋಡಿದ್ದಿಲ್ಲ, ಅವರು ಜೂಜಾಡೋದನ್ನು ಯಾರೂ ನೋಡಿದ್ದಿಲ್ಲ. ಅವರೊಂದು ಅಂಗಡಿ, ಮೊದಲು ಚಿಕ್ಕೊಂದು ಅಂಗಡಿ ಇದ್ದರು, ಒಂದು ದೊಡ್ಡ ಅಂಗಡಿ ಹಾಕಿದರು. ಅಲ್ಲಿ ಒಂದು ಒಳ್ಳೆಯ ಡೆವಲಪ್ಮೆಂಟ್ ನಾನು ಕಂಡು ಆಮೇಲೆ ಅವರೇ ಗುರುಸ್ವಾಮಿ ಕೂಡ ಆದರು. ಈ ಬದಲಾವಣೆ ನಾನು ಫಸ್ಟ್ ಟೈಮ್ ನಮ್ಮ ಊರಲ್ಲಿ ಅವರಲ್ಲಿ ನೋಡಿದ್ದೆ. ಹಾಗಾಗಿ ಅಯ್ಯಪ್ಪನ ಬಗ್ಗೆ ಇರತಕ್ಕಂತಹ ಒಂದು ಭಕ್ತಿ ಏನಿದೆ, ಅಯ್ಯಪ್ಪನ ಶಬರಿಮಲೆಗೆ ಹೋಗಿ ಬಂದರೆ ತುಂಬಷ್ಟು ಬದಲಾವಣೆಗಳು ಆಗ್ತದೆ ಎಂಬುದನ್ನು ನನ್ನ ಮನಸ್ಸಿನಲ್ಲಿ ಆಗಲೇ ಅದು ಸ್ಟ್ಯಾಂಪ್ ಆಗಿತ್ತು. ಅಯ್ಯಪ್ಪನ ಕುರಿತಾದ ಕಾದಂಬರಿ, ಶಬರಿಮಲೆ ಅಯ್ಯಪ್ಪನ ಕುರಿತಾದ ಕಾದಂಬರಿ ಶಬರಿಮಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ವಿಚಾರಗಳನ್ನ ರಮೇಶ್ ಅವರು ಹೇಳಿದ್ದಾರೆ. ಅವರು ನೆಕ್ಸ್ಟು ಇನ್ನೊಂದು ಕಾದಂಬರಿ ಬರೀತಾ ಇದ್ದಾರೆ, ಅದರ ಹೆಸರು ಶಬರಿಮಲೆ ದರ್ಶನ ಅಂತ. ಹೌದು, ಕರೆಕ್ಟಾ? ಅದರಲ್ಲಿ ಏನಿರುತ್ತೆ ರಮೇಶ್ ಅವರು? ಓಕೆ, ಈಗ ನಾನು ಒಂದಷ್ಟು ವಿಷಯಗಳು ನಾನು ಆಲ್ರೆಡಿ ಹೇಳಿದ್ದೀನಿ ಅದರದ್ದು ಕಂಟೆಂಟನ್ನು. ಈಗ ಒಂದು ಶಬರಿಮಲೆಗೆ ಯಾರಾದರೂ ಹೋಗೋದಿದ್ರೆ ಅಥವಾ ಶಬರಿಮಲೆಗೆ ಬಗ್ಗೆ ತಿಳ್ಕೊಳ್ಬೇಕಿದ್ರೆ ಇದಮಿತ್ತಮ್ ಎಂಬುದಾಗಿ ಇನ್ಫಾರ್ಮೇಷನ್ ಇರತಕ್ಕಂಥ ಪುಸ್ತಕ ಇಲ್ಲ ಎಲ್ಲಿ ಕೂಡ. ಕೆಲವೊಂದು ಪುಸ್ತಕಗಳಲ್ಲಿ ಶಬರಿಮಲೆಗೆ ಮಾಲೆ ಹಾಕೋದಕ್ಕೆ ಏನೆಲ್ಲ ಫಾಲೋ ಮಾಡಬೇಕೆಂಬುದರ ಬಗ್ಗೆ ಇದೆ. ಆದರೆ ಶಬರಿಮಲೆಯ ಬಗ್ಗೆ ತಿಳ್ಕೊಳ್ಳುವಂತಹ ಭಾಳಷ್ಟು ವಿಷಯಗಳಿದೆ. 18 ಮೆಟ್ಟಿಲು ಅಂದರೆ ಏನು? ತುಂಬ ಜನ ಹೇಳ್ತಾರೆ ಅದು ನಮ್ಮ ಅರಿಷಡ್ ವರ್ಗಗಳು, ನಂತರ ಅಷ್ಟರಾಗಗಳು, ಆಮೇಲೆ ಜ್ಞಾನ, ಅಜ್ಞಾನ, ಇದೆಲ್ಲ ಸೇರಿಬಿಟ್ಟು 18 ಆಗುತ್ತೆ ಅಂತ. ಆ್ಯಕ್ಚುಲಿ ನನ್ನ ಪ್ರಕಾರ 18 ಮೆಟ್ಟಿಲು ಅಂತಂದರೆ 18 ಮಲೆಗಳ 18 ಮಲೆ ದೈವಗಳ ಸಂಕೇತವಾಗಿರತಕ್ಕಂಥದ್ದು 18 ಮೆಟ್ಟಿಲುಗಳು. ಇಂಥ ಭಾಳಷ್ಟು ವಿಷಯಗಳು. ಮಣಿಮಂಟಪ, ಶಬರಿಮಲೆಗೆ ತುಂಬ ಜನ ನಾವು ಇದು ಹೋದವರು ಮಣಿಮಂಟಪ ಏನು ಅಂತ ಎಂಬುದು ಗೊತ್ತಿರೋದಿಲ್ಲ. ಮಣಿಕಂಠ ಧ್ಯಾನಕ್ಕೆ ಕೂತಂತಹ ಜಾಗ, ಮಾಳಿಗಾಪುರತಮ್ ಅಂದರೆ ಯಾರು, ಆನಂತರ ಶಬರಿ ಅಂದರೆ ಯಾರು, ಇಂತಹ ಒಂದಷ್ಟು ಮಾಹಿತಿಗಳ ಬಗ್ಗೆ ಸ್ಟಡಿ ಮಾಡಿ ಅದರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ನಾನು ಆಲ್ರೆಡಿ ಮೇಲ್ಶಾಂತಿ ಅವರನ್ನು, ಆಮೇಲೆ ಶಬರಿಮಲೆಗೆ ಬಗ್ಗೆ ಬಹಳಷ್ಟು ವಿಷಯವನ್ನು ತಿಳ್ಕೊಂಡಿರೋರು ಇವರನ್ನೆಲ್ಲ ನಾನು ಆಲ್ರೆಡಿ ಭೇಟಿ ಮಾಡಿದ್ದೀನಿ. ಪ್ರಿಪರೇಷನ್ ರೆಡಿ ಇದೆ. ಈಗ ಇದನ್ನೆಲ್ಲ ಕೊಲೇಟ್ ಮಾಡಿ ಒಂದು ಪುಸ್ತಕ ಬರೀಬೇಕು ಅಂತ ಇದ್ದೀನಿ. ಅದೇ ಶಬರಿಮಲೆ ದರ್ಶನ. ಎಸ್,
ಆ ಪುಸ್ತಕ ಕೂಡ ಬೇಗ ಬರಲಿ. ಬಟ್ ಆ ಪುಸ್ತಕ ಬರೋಕ್ಕಿಂತ ಮುಂಚೆ ದಯವಿಟ್ಟು ಈ ಪುಸ್ತಕನ ನೀವು ಓದಿ. ಹೌದು, ಶಬರಿಮಲೆ ಬಗ್ಗೆ ಬರೆದಿರುವಂಥ, ಶಬರಿಮಲೆ ಅಯ್ಯಪ್ಪನ ಬಗ್ಗೆ ಬರೆದಿರುವಂಥ ಪುಸ್ತಕ ಶೌರ್ಯಮಲೆ ಅಯ್ಯಪ್ಪನ ಪೂಂಗಾವನ ಅಂತ ನೋಡಿ. ಅಂದರೆ ಈ ಥರ ಪುಸ್ತಕಗಳನ್ನ ತುಂಬ ನಾವು ಬೋರಿಂಗಾಗಿ ಬರಿಬೋದು ಅಂತಂದರೆ, ಯಾಕೆಂದರೆ ದೇವ್ರ ಬಗ್ಗೆ ಆಗಿರೋದ್ರಿಂದ ನಾವು ಯಾವುದೇ ನವರಸಗಳನ್ನ ತೆಗೆದುಕೊಳ್ಳದೆ ಬರಿಬೋದು. ಆದರೆ ಇವರು ಅದನ್ನೇನು ಮಾಡಿದ್ದಾರೆ ಅಂದರೆ ಕಾದಂಬರಿ ರೂಪದಲ್ಲಿ ಮಾಡಿದ್ದಾರೆ. ಹೀಗಾಗಿ ನಿಮಗೆ ಒಂದು ದೇವ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಅಯ್ಯಪ್ಪನ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಆದರೂ ಒಂದು ಅದ್ಭುತವಾದ ಕಾದಂಬರಿಯನ್ನು ಓದಿದ ಒಂದು ಅನುಭವ ಕೂಡ ನಿಮಗೆ ಈ ಪುಸ್ತಕದ ಮೂಲಕ ಸಿಗುತ್ತೆ. ನಾನು ನೋಡ್ತಾ ಇದ್ದರೆ ಅದು ಗೊತ್ತಾಗ್ತಾ ಇತ್ತು ನನಗೆ. ನಮ್ಮ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರು ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಮತ್ತು ಗಿರೀಶ್ ಶೆಟ್ಟಿಗಾರ್ ಅನ್ನೋರು ಚೆನ್ನುಡಿ ಬರೆದಿದ್ದಾರೆ. ಸೊ ನಾನು ತುಂಬ ಧನ್ಯವಾದ ಹೇಳ್ತೀನಿ ರಮೇಶ್ ಶೆಟ್ಟಿಗಾರ್ ಮಂಜೇಶ್ವರ್ ಅವ್ರಿಗೆ. ಮೂಲತಃ ಒಬ್ಬ HR ಪ್ರೊಫೆಷ್ನಲ್ ಅವರು. ಆದರೆ ನೋಡಿ, ಒಂದು ಕಲೆ ಅನ್ನೋದು, ಒಂದು ಬರಹ ಅನ್ನೋದು ಯಾರಿಗೆ ಬೇಕಾದರೂ ಒಲಿಬಹುದು ಅನ್ನೋದಕ್ಕೆ, ಅಂದರೆ ನೀವು ಕಷ್ಟಪಟ್ಟರೆ. ಇದಕ್ಕಿಂತ ಮುಂಚೆ ನೀವು 4 ಪುಸ್ತಕಗಳನ್ನ ಬರೆದಿದ್ದೀರಲ್ವ? 5 ಪುಸ್ತಕಗಳು. 5 ಪುಸ್ತಕ. ಇದು ನಿಮ್ಮ 6ನೇ ಪುಸ್ತಕ. ಹೌದು. ಕಥೆಗಳನ್ನ ಬರೆದಿದ್ದಾರೆ, ಕಾದಂಬರಿಗಳನ್ನ ಕೂಡ ಬರೆದಿದ್ದಾರೆ. ಅವರ ಕಥೆ ಕಾದಂಬರಿ ಯಾವುದು ಅಂತ ಒಂದ್ಸಲ ನಿಮ್ಗೆ ಹೇಳ್ತೀನಿ. ಅವರು ಅಪೂರ್ಣ ಸತ್ಯ, ಮದನಿಕ, 2ನೇ ದೇವರು, ಹಾಂಟೆಡ್, ಹೊಸಮನೆ, ಶಿರಾಡಿ ಘಾಟ್, ಈಗ ಶೌರ್ಯಮಲೆ. ಇದರಲ್ಲಿ ಕಥೆಗಳು ಇದೆ ಮತ್ತು ಕಾದಂಬರಿಗಳು ಕೂಡ ಸೇರಿಕೊಂಡಿವೆ. ಸೊ ರಮೇಶ್ ಅವರೇ, ತುಂಬ ಧನ್ಯವಾದ ನಮ್ಮ ಜೊತೆಗೆ ನೀವು ಮಾತಾಡಿದ್ದೀವಿ. ಈ ಪುಸ್ತಕನ ನೀವು ಕನ್ನಡಿಗರಿಗೆ ಕೊಟ್ಟಿದ್ದೀರಿ. ನಾನು ಚಿಕ್ಕವನಿದ್ದಾಗ ನನಗೆ ಶಬರಿಮಲೆ ಸಿನಿಮಾ ನೋಡಿದ ನೆನಪಿದೆ. ನಾವೆಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡಿದ ನೆನಪಿದೆ. ಬಟ್ ಚಿಕ್ಕವನಿದ್ದೆ ನಮಗೆ ಅಷ್ಟು ಅರ್ಥ ಆಗಲಿಲ್ಲ ಅನಿಸುತ್ತೆ ಅವಾಗ. ಮೊಟ್ಟ ಮೊದಲ ಬಾರಿಗೆ ಅಯ್ಯಪ್ಪನ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದ್ದು ನನ್ನ ಫ್ರೆಂಡ್ ಮನೋಜ್ ಗಂಗು ಅಂತ. ಅವರು ಮೊದಲನೇ ಬಾರಿಗೆ ಈ ಥರ ಕಪ್ಪು ಬಟ್ಟೆ ಹಾಕೊಂಡು ಬಂದರು. ನಾನು ಏನಾಯಿತು, ಇದು ಯಾಕೆ ಹಿಂಗೆ ಅಂತ ಕೇಳಿದೆ. ಹೇಳ್ದೆ, ಹಿಂಗೆ ನಾನು ಅಯ್ಯಪ್ಪ ಸ್ವಾಮಿ ಆಗಿದ್ದೀನಿ ಅಂಥೇಳಿ. ನನಗೆ ಸ್ವಾಮಿ ಅಂತಿದ್ದೆ, ನಾನು ಅವನಿಗೆ ಸ್ವಾಮಿ ಅಂತಿದ್ದೆ. ಆಮೇಲೆ ಅವರು ಮಗ ಹುಟ್ಟಿದ, ಆಮೇಲೆ ಮದುವೆ ಆಯಿತು. ಆಮೇಲೆ ಮಗನಿಗೆ ಕೂಡ ಅವ್ರು ಮಣಿಕಂಠ ಅಂತಲೇ ಹೆಟ್ಟಿದ್ದಾರೆ. ಓಕೆ. ಸೊ ಹಾಗೆ ನನಗೆ ಆಮೇಲೆ ನಮ್ಮ ಜಯಪ್ರಕಾಶ್ ಶೆಟ್ಟಿ, ನಮ್ಮ ನ್ಯೂಸ್ ಆ್ಯಂಕರ್, ಹೌದು, ಉಪ್ಪಳದವರು, ಅವರು ಈ ಟಿವಿನಲ್ಲಿ ನ್ಯೂಸ್ ಓದ್ತಾ ಇದ್ರು. ನಾವೆಲ್ಲ ಅವ್ರ ಜೊತೆಲೇ ಕೆಲಸ ಮಾಡಿದ್ವಿ. ನ್ಯೂಸ್ ಓದ್ತಾ ಇರಬೇಕಾದ್ರೂ ಒಂದ್ಸಲ ಅವರು ಅಯ್ಯಪ್ಪ ಇದನ್ನ ವೃತ್ತಧಾರಿ ಆದರು. ಅದೇ ಡ್ರೆಸ್ಸಲ್ಲೇ ಇರ್ತಿದ್ರು. ನ್ಯೂಸ್ ಓದುವಾಗ ಮಾತ್ರ ಮೇಕಪ್ ಮಾಡಿಕೊಂಡು ಡ್ರೆಸ್ ಹಾಕೋತಿದ್ರು, ಬಿಟ್ಟರೆ ಅಯ್ಯಪ್ಪ. ಹೌದು. ಸೊ ಹಾಗೆ ತುಂಬ ಜನ ಈ ಒಂದು ಅಯ್ಯಪ್ಪನ ಭಕ್ತಾದಿಗಳು ಈ ಥರ ಒಂದು ವೃತ ಮಾಡೋದನ್ನು ನೋಡಿದ್ದೀನಿ. ರಮೇಶ್ ಹೇಳಿರುವ ಹಾಗೆ 41 ದಿನಗಳ ಕಾಲ ನೀವು ಸತತವಾಗಿ ಅದನ್ನು ಪಾಲಿಸಿದ್ರೆ ನಿಜಕ್ಕೂ ಒಂದು ಹ್ಯಾಬಿಟ್, ಒಂದು ಕಲ್ಟಿವೇಟ್ ಆಗುತ್ತೆ. ಹೀಗಾಗಿ ಆ ದೃಷ್ಟಿಯಿಂದ ಒಂದು ಒಳ್ಳೆ ಸೈಕಾಲಜಿಕಲ್ ಒಂದು ವಿಚಾರ ಕೂಡ ಇದು ಅಂತ ನನಗೆ ಅನಿಸುತ್ತೆ. ಹೀಗಾಗಿ ನಾನು ಮೊದಲನೇದಾಗಿ ರಮೇಶ್ ಶೆಟ್ಟಿಗಾರ್ ಮಂಜೇಶ್ವರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ ಈ ಪುಸ್ತಕ ಬರೆದಿದ್ದಕ್ಕೆ ಮತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ಅವರೇ. ಈ ಅವಕಾಶಕ್ಕೆ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಅಯ್ಯಪ್ಪನ ಬಗ್ಗೆ ಎಷ್ಟು ಹೇಳಿದರೂ ಅದು ಮುಗಿಯುವಂತಹ ವಿಷಯ ಅಲ್ಲ. ಬಹಳಷ್ಟು ವಿಷಯಗಳಿದೆ ಹೇಳುವುದಕ್ಕೆ. ಇವತ್ತು ಸಿಕ್ಕಂತಹ ಸಮಯದಲ್ಲಿ ಅಯ್ಯಪ್ಪ ನನ್ನ ಹತ್ರ ಏನು ನುಡಿಸಿದ ಅದನ್ನು ನಾನು ನುಡಿದಿದ್ದೇನೆ. ಇದರಲ್ಲಿ ಕೆಲವು ಒಪ್ಪು ತಪ್ಪುಗಳು ಇರ್ಬೋದು. ಬಹಳಷ್ಟು ಅಯ್ಯಪ್ಪ ಭಕ್ತರು ಇದನ್ನು ನೋಡಿದಾಗ ಇದರಲ್ಲಿ ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಬೇಕು. ಇದರಲ್ಲಿ ಇದ್ದಂಥ ಸಾರವನ್ನಷ್ಟೇ ನೀವು ಸ್ವೀಕರಿಸಬೇಕೆಂಬುದಾಗಿ ಹೇಳ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಥ್ಯಾಂಕ್ ಯು. ಸ್ವಾಮಿಯೇ ಶರಣಮಯ್ಯಪ್ಪ. ಬಟ್ ನಾನು ಹೇಳಿದೇನೆಂದರೆ, ದಯವಿಟ್ಟು ಈ ಪುಸ್ತಕನ ನೀವು ಓದಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ, ಅಯ್ಯಪ್ಪ ಭಕ್ತರೊಂದಿಗೆ ಶೇರ್ ಮಾಡಿ. ಯಾಕೆಂದರೆ ಒಂದಷ್ಟು ತಪ್ಪು ಕಲ್ಪನೆಗಳು, ಒಂದಷ್ಟು ಅರಿವಿಲ್ಲದೆ ಇರೋದು ಅದೆಲ್ಲ ಇರುತ್ತೆ. ಸೊ ಅದೆಲ್ಲವಕ್ಕೂ ಕೂಡ ಒಂದು ತೆರೆ ಎಳೆಯುವಂಥ ಒಂದು ಕೃತಿ ಇದು. ಸೊ ಅಷ್ಟು ಹೇಳ್ತಾ ಅದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಮುಂಚೆನೇ ಹೇಳಿದೆ ನಿಮಗೆ. ಅಷ್ಟು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ಓದ್ತಾ ಇರಿ ಹೊಸ ಪುಸ್ತಕ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಧನ್ಯವಾದ.